ಶಿವಣ್ಣ ಅವರು ಇತ್ತೀಚೆಗಷ್ಟೇ ಅಮೆರಿಕದಲ್ಲಿ ಶಸ್ತ್ರಚಿಕಿತ್ಸೆಯನ್ನು ಪಡ್ಕೊಂಡು ಬೆಂಗಳೂರಿಗೆ ವಾಪಸ್ಸಾಗಿದ್ದರು ಭಾನುವಾರದಂದು. ಅವರನ್ನು ಗಣ್ಯರು, ಕಲಾವಿದರು, ಅನೇಕ ಹೆಸರು ಮಾಡಿದಂತಹ ವ್ಯಕ್ತಿಗಳು, ರಾಜಕಾರಣಿಗಳು, ಸುಮಾರಷ್ಟು ಜನಗಳು ಅವರ ಒಂದು ಜಾಗಕ್ಕೆ ಹೋಗಿ ಅವರ ಯೋಗಕ್ಷೇಮವನ್ನು ವಿಚಾರಿಸ್ಕೊಂಡು ಕೂಡ ಬಂದಿದ್ದರು. ಸದ್ಯಕ್ಕೆ ಶಿವಣ್ಣ ಅವರು ಸೂಪರ್ ಆ್ಯಕ್ಟಿವ್ ಆಗಿದ್ದಾರೆ. ಹಾಗೆ ಇತ್ತೀಚೆಗಷ್ಟೇ ನಡೆದಂತಹ ಸರಿಗಮಪ ಒಂದು ಶೋನಲ್ಲಿ ಅವರು ವಿಶೇಷ ಅತಿಥಿಯಾಗಿ ಶಿವಣ್ಣ ಹಾಗೂ ಗೀತಕ್ಕ ಅವರು ಸರ್ಪ್ರೈಸ್ ಎಂಟ್ರಿ ಕೂಡ ಕೊಟ್ಟಿದ್ದರು. ಅಲ್ಲಿ ಪ್ರತಿಯೊಂದು ಕಂಟೆಸ್ಟೆಂಟ್ ಆಗಿರ್ಬೋದು, ಜಡ್ಜಸ್ ಆಗಿರ್ಬೋದು, ಹಾಗೆ ಸ್ಪರ್ಧಿಗಳಾಗಿರ್ಬೋದು ತುಂಬಾ ಭಾವುಕರಾಗಿದ್ದರು. ಇತ್ತೀಚೆಗೆ ನಡೆದಂತಹ ಕೆಲವು ಇಂಟರ್ವ್ಯೂಸ್ಗಳಲ್ಲಿ ಶಿವಣ್ಣ ಅವರು ಗೀತಕ್ಕ ಬಗ್ಗೆ ಕೆಲವೊಂದು ಮಾತನಾಡಿ ಅದ್ರ ಬಗ್ಗೆ ಕಣ್ಣೀರಿಟ್ಟಿದ್ದು ಕೂಡ ಇದೆ. ಸೊ ಅದು ಯಾವ ವಿಷಯಕ್ಕೆ ಅವರ ಹತ್ರ ಕಣ್ಣೀರಿಟ್ಟರು, ಹಾಗೆ ಯಾವ ವಿಷಯಕ್ಕೆ ಕಣ್ಣೀರು ಹಾಕಿ ತಮ್ಮ ಪತ್ನಿ ಬಳಿ ಕ್ಷಮೆಯನ್ನು ಕೇಳಿದ್ರು, ಮತ್ತು ಅದು ಯಾವ ತಪ್ಪುಗಳನ್ನು ಮಾಡಿದರು, ಹಾಗೆ ಅವರ ಪ್ರೀತಿಯ ಬಗ್ಗೆ ನಾನು ಅನ್ಫಿಟ್ಟಾ ಅಂತ ಕೆಲವೊಂದು ಸರಿ ನನಗೆ ಅನಿಸುತ್ತೆ ಅಂತ ಹೇಳಿಬಿಟ್ಟು ಕೂಡ ಅವರು ಹೇಳಿದ್ದಾರೆ. ಸೊ ಈ ಎಲ್ಲ ವಿಷಯಗಳ ಬಗ್ಗೆ ನಾವು ಇಲ್ಲಿ ಚರ್ಚೆ ಮಾಡೋಣ. ಸೊ ಅದಕ್ಕೂ ಮುನ್ನ ಯಾರ್ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಪೂರ್ತಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಇಂಟರ್ವ್ಯೂ ಅಲ್ಲಿ ಶಿವಣ್ಣ ಅವರು ಹೇಳ್ಕೊಂಡಿದ್ದಾರೆ ಗೀತಕ್ಕನ ಅವ್ರ ಬಗ್ಗೆ. ಸೊ ಏನಂತ ಹೇಳಿದರೆ, ಕ್ಯಾನ್ಸರ್ ಇರುವ ವಿಷಯದ ಬಗ್ಗೆ ಗೀತಕ್ಕ ಅವರು ಶಿವರಾಜ್ ಕುಮಾರ್ ಹತ್ರ ಮುಚ್ಚಿಟ್ಟಿದ್ರಂತೆ. ಯಾಕೆ ಅಂತ ಹೇಳಿದರೆ, ಶಿವರಾಜ್ ಕುಮಾರ್ ಈ ಒಂದು ವಿಷಯವನ್ನು ಹೇಗೆ ತಗೊಳ್ತಾರೋ, ಭಯ ಬೀಳ್ತಾರ, ಆತಂಕಕ್ಕೊಳಗಾಗ್ತಾರ, ಏನಾಗಬಹುದು ಅನ್ನೋ ಒಂದು ಭಯಕ್ಕೋಸ್ಕರ ಅವರು ಇವರಿಂದ ಮುಚ್ಚಿಟ್ಟಿದ್ರಂತೆ. ಹಾಗೆ ಕೀಮೋಥೆರಪಿ ಅಂತ ಒಂದು ಥೆರಪಿನ ಮಾಡಿಸ್ಲೇಬೇಕಾದಂತಹ ಒಂದು ಅನಿವಾರ್ಯ ಇವ್ರಿಗೆ ಎದುರಾಗುತ್ತೆ. ಸೊ ಆಗ ಇವರು ಈ ಒಂದು ಥೆರಪಿಯನ್ನು ಮಾಡಿಸ್ಕೊಳ್ತಾರೆ. ಸೊ ಆ ಒಂದು ಮಾಡಿಸ್ಕೊಳ್ಳುವಂತಹ ಸಂದರ್ಭದಲ್ಲಿ ಇವರಿಗೆ ಕ್ಯಾನ್ಸರ್ ಇದೆ ಅಂತ ಇಡೀ ಕುಟುಂಬಕ್ಕೆ ಹಾಗೂ ಶಿವಣ್ಣ ಅವ್ರಿಗೂ ಕೂಡ ಗೊತ್ತಾಗುತ್ತೆ. ಈ ರೀತಿಯಾಗಿ ಶಿವಣ್ಣ ಅವರು ಗೀತಕ್ಕನ ಮೇಲೆ ಇರೋ ಪ್ರೀತಿನ ಹಂಚ್ಕೊಳ್ತಾರೆ. ಅದ್ರ ಜೊತೆಗೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಫ್ಯಾಮಿಲಿ ಅವರು ನನ್ನ ಬಗ್ಗೆ ತುಂಬಾ ಕನ್ಸರ್ನ್ಸ್ನ ತೋರಿಸಿದ್ರು, ತುಂಬಾ ಪ್ರೀತಿ ವಿಶ್ವಾಸವನ್ನು ತೋರಿಸಿದ್ರು. ನನ್ನ ಎಲ್ಲ ಫ್ಯಾಮಿಲಿ, ಬಂಧು ಬಳಗ, ಕುಟುಂಬದವರು, ಸಹಪಾಠಿಗಳು ನನ್ನ ಜೊತೆಗೆ ನಿಂತಿದ್ದರು. ಹಾಗಾಗಿ ನಾನು ಈ ಒಂದು ವಿಷಯದಲ್ಲಿ ಧೈರ್ಯಗೆಡದೆ ಎದ್ದು ಬಂದೆ, ಚೇತರಿಸ್ಕೊಂಡೆ ಅಂತ ಕಣ್ಣೀರಿಟ್ಟು ಹೇಳ್ಕೊಳ್ತಾರೆ. ನನಗೆ ಗೀತಕ್ಕ ಎಲ್ಲ ಸ್ಥಾನವನ್ನು ತುಂಬಿದ್ದಾರೆ. ಪತ್ನಿಯಾಗಿ ಅವರ ಎಲ್ಲ ಕರ್ತವ್ಯವನ್ನು ಎಷ್ಟರ ಮಟ್ಟಿಗೆ ನಿಭಾಯಿಸಿದ್ದಾರೆ ಅಂದರೆ ಅದನ್ನು ನಾನು ಪದಗಳಲ್ಲಿ ವರ್ಣಿಸೋದಕ್ಕೆ ಆಗೋದಿಲ್ಲ. ಅಷ್ಟು ಚೆನ್ನಾಗಿ ನನ್ನನ್ನು ನೋಡ್ಕೊಂಡಿದ್ದಾರೆ. ಅಂತಹ ಒಂದು ಪತ್ನಿ ಸಿಗಲು ನಾನು ನಿಜವಾಗ್ಲೂ ತುಂಬಾ ಪುಣ್ಯ ಮಾಡಿದ್ದೆ ಅಂತ ಹೇಳಿಬಿಟ್ಟು ಕಣ್ಣೀರಿಡ್ತಾರೆ. ನಮ್ಮಿಬ್ಬರ ಮಧ್ಯ ಏನೇ ಇರ್ಬೋದು, ಎಷ್ಟೊಂದು ಸರಿ ಜಗಳ ಕೂಡ ಆಡಿರ್ಬೋದು, ಮನಸ್ತಾಪ ಕೂಡ ಬಂದಿರ್ಬೋದು. ಆದರೆ ನನ್ನನ್ನು ಯಾವತ್ತೂ ನನ್ನ ಪತ್ನಿ ಬಿಟ್ಕೊಟ್ಟಿಲ್ಲ. ನನ್ನವನೇ ಅನ್ನೋ ರೀತಿಯಲ್ಲಿ ಸ್ವಂತವಾಗಿ ಅಷ್ಟು ಚೆನ್ನಾಗಿ ನನ್ನನ್ನು ನೋಡ್ಕೊಂಡಿದ್ದಾರೆ. ಗೀತಾ ಕೇವಲ ನನ್ನ ಹೆಂಡತಿಯಾಗಿ ಮಾತ್ರ ಅಲ್ಲ, ನನ್ನ ಪತ್ನಿಯಾಗಿ ಹಾಗೂ ನನ್ನ ತಾಯಿಯಾಗಿ ಕೂಡ ನನ್ನ ಜೊತೆಗಿದ್ದಾರೆ. ನನಗೆ ಅಷ್ಟೊಂದು ಪ್ರೀತಿ ವಿಶ್ವಾಸವನ್ನು ತೋರಿಸ್ತಾ ಇದ್ದಾರೆ. ಸೊ ಇಂತಹ ಒಂದು ಪ್ರೀತಿ ವಾತ್ಸಲ್ಯಕ್ಕೆ ನಾನು ಫಿಟ್ ಇದ್ದೀನೋ ಅಂತ ನನಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ಈ ರೀತಿ ಅವರ ಒಂದು ಪ್ರೀತಿಯ ಬಗ್ಗೆ ಹೊಗಳ್ತಾ ಮಾತಾಡ್ತಾ ಸೊ ಕಣ್ಣೀರಿಟ್ಟರು. ಆದರೆ ಇಷ್ಟೆಲ್ಲ ಮಾಡಿದವ್ರಿಗೆ ನಾವು ಸಾರಿ ಅಂತ ಒಂದು ವರ್ಡಲ್ಲಿ ಹೇಳಲಿಕ್ಕಾಗಲ್ಲ, ಅದು ತುಂಬ ಚಿಕ್ಕ ಪದ ಆಗುತ್ತೆ ಅಂತ ಕೂಡ ಹೇಳಿದ್ರು. ಈ ವಿಷಯದ ಬಗ್ಗೆ ನಾನು ಮಾತಾಡ್ತಾ ಹೋದಾಗೆಲ್ಲ ಈ ವಿಷಯ ತುಂಬ ಆಳವಾಗಿ ಹೋಗುತ್ತೆ ಅಂತ ಹೇಳಿಬಿಟ್ಟು ತುಂಬಾ ಕಣ್ಣೀರಿಟ್ಟರು. ಸೊ ಈ ವಿಷಯದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಶಿವಣ್ಣ ಅವರು ತಮ್ಮ ನೋವನ್ನು, ಪ್ರೀತಿಯನ್ನು ಹಂಚಿಕೊಂಡಾಗ ಎಲ್ಲ ಅಭಿಮಾನಿಗಳು, ಎಲ್ಲ ಕಲಾಭಿಮಾನಿಗಳು, ಸ್ನೇಹಿತರು ಪ್ರತಿಯೊಬ್ಬರು ಧೈರ್ಯ ತುಂಬಿ ದಯವಿಟ್ಟು ನೀವು ಅಳಬೇಡಿ, ಸೊ ಎಲ್ಲರೂ ಜೊತೆಗಿದ್ದೀವಿ ಅಂತ ಹೇಳಿಬಿಟ್ಟು ಧೈರ್ಯವನ್ನು ತುಂಬಿದ್ರು. ಹಾಗೆ ಒಬ್ಬ ಸ್ಪೆಷಲ್ ವ್ಯಕ್ತಿ ಬಗ್ಗೆ ಶಿವಣ್ಣ ಹಾಗೂ ಗೀತಕ್ಕ ಇಬ್ಬರೂ ತುಂಬಾ ಹಾಡಿ ಹೊಗಳಿದ್ರು. ಅಮೇರಿಕದಲ್ಲಿ ಇವರು ಟ್ರೀಟ್ಮೆಂಟ್ ತಗೊಳ್ತಾ ಇರುವಾಗ ಇವರ ಕಾಫಿ, ಟೀ, ಊಟದ ಬಗ್ಗೆ ಪ್ರತಿಯೊಂದು ವಿಚಾರದಲ್ಲೂ ತುಂಬಾ ಚೆನ್ನಾಗಿ ನೋಡಿಕೊಂಡಂತಹ ಒಬ್ಬ ವ್ಯಕ್ತಿ ಇದ್ದಾರೆ. ಅದು ಬೇರೆ ಯಾರೂ ಅಲ್ಲ, ಶಾಸಕ ಭೀಮಣ್ಣ ಅವರು. ಅಂದಿಗೂ ಇಂದಿಗೂ ಎಂದೆಂದಿಗೂ ನಮ್ಮ ಜೊತೆ ಒಂದೇ ರೀತಿಯಾಗಿದ್ದಾರೆ. ಎಂದಿಗೂ ನಮ್ಮ ಮೇಲೆ ಕೋಪ ಆಗಲಿ ಯಾವತ್ತೂ ತೋರಿಸಿಲ್ಲ. ತುಂಬಾ ಪ್ರೀತಿಯಿಂದ ನಮ್ಮ ಕುಟುಂಬದವ್ರ ಜೊತೆ ತುಂಬಾ ಚೆನ್ನಾಗಿ ನಮ್ಮನ್ನೆಲ್ಲರನ್ನೂ ನೋಡ್ಕೊಳ್ತಾ ಇದ್ದಾರೆ ಅಂತ ಅವರನ್ನು ತುಂಬಾ ಹಾಡಿ ಹೊಗಳಿದ್ರು. ಎಲ್ರಿಗೂ ಖುಷಿ ಕೊಡುವಂತಹ ವಿಷಯ, ಅವರ ಆರೋಗ್ಯದಲ್ಲಿ ಹಾಗೂ ಅವರ ಹೆಲ್ತಲ್ಲಿ ಬೇಗನೆ ಸುಧಾರಿಸ್ಕೊಂಡು ಇನ್ನೂ ತುಂಬ ಆ್ಯಕ್ಟಿವ್ ಆಗಿ, ಇನ್ನೂ ತುಂಬ ಚೆನ್ನಾಗಿ, ಇನ್ನೂ ಹೆಚ್ಚಿನ ಸಿನಿಮಾಗಳು ಮಾಡಲಿ, ಇನ್ನೂ ಖುಷಿಯಾಗಿರಲಿ ಅಂತ ಹೇಳಿಬಿಟ್ಟು ನಾವೆಲ್ಲ ಹಾರೈಸೋಣ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ. ದಯವಿಟ್ಟು ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಅಪ್ಡೇಟ್ ಮುಖಾಂತರ. ಅಲ್ಲಿವರೆಗೂ ಎಲ್ರಿಗೂ ತುಂಬ ಧನ್ಯವಾದಗಳು.